ಹರೇ ಕೃಷ್ಣ. ಐದನೆಯ ಸರ್ಗ. ದಶರಥ ರಾಜನಿಂದ ರಕ್ಷಿತವಾದ ಅಯೋಧ್ಯೆಯ ವರ್ಣನೆ. ಸಪ್ತದ್ವೀಪಾತ್ಮಕವಾದ ಈ ಭೂಮಿಯು ಮನು ಪ್ರಜಾಪತಿಯ ವಂಶದಲ್ಲಿ ಜನಿಸಿದ ಜಯಶಾಲಿಗಳಾದ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು. ಅವರಲ್ಲಿ ಸಗರನೆಂಬುವವನು ಪ್ರಸಿದ್ಧನಾಗಿದ್ದನು. ಅವನಿಂದಲೇ ಈ ಸಾಗರವು ನಿರ್ಮಾಣಗೊಂಡಿತ್ತು. ದಂಡಯಾತ್ರೆಗೆ ಹೋಗುತ್ತಿದ್ದಾಗ ಅವನ 60,000 ಪುತ್ರರು ಅವರನ್ನು ಹಿಂಬಾಲಿಸುತ್ತಿದ್ದರು. ಮಹಾತ್ಮರಾದ ಇಕ್ಷ್ವಾಕುವೆ ಮೊದಲಾದ ರಾಜರು ಜನಿಸಿದ ಈ ವಂಶದಲ್ಲಿ ರಾಮಾಯಣವೆಂದು ಹೇಳುವ ಈ ಮಹಾ ಐತಿಹಾಸಿಕ ಕಾವ್ಯದ ಅವತರಣವಾಯಿತು. ಬ್ರಹ್ಮನ ವರಪ್ರಸಾದದಿಂದ ರಚಿಸಲ್ಪಟ್ಟ ರಾಮಾಯಣ ಕಾವ್ಯವನ್ನು ಆಮೂಲಾಗ್ರವಾಗಿ ನಾವು ಗಾನ ಮಾಡುವೆವು. ಇದರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳು ಸಿದ್ಧಿಸುವುದು. ಆದ್ದರಿಂದ ನೀವೆಲ್ಲರೂ ದೋಷದ ದೃಷ್ಟಿಯನ್ನು ಬಿಟ್ಟು ಇದನ್ನು ಶ್ರವಣಿಸಿರಿ. ಸರಾಯು ನದಿ ತೀರದಲ್ಲಿ ಸಮೃದ್ಧವಾದ ಜನಸ್ತೋಮದಿಂದಲೂ ಸಂತುಷ್ಟ ಜನರಿಂದಲೂ ತುಂಬಿದ ಧನ ಧಾನ್ಯ ಸಮೃದ್ಧಿಯಿಂದಲೂ ಕೂಡಿರುವ ಕೋಸಲ ಎಂಬ ದೇಶವಿದೆ. ಆ ಕೋಸಲ ದೇಶದಲ್ಲಿ ಸಮಸ್ತ ಲೋಕಗಳಲ್ಲಿ ವಿಖ್ಯಾತವಾದ ಅಯೋಧ್ಯ ಎಂಬ ನಗರವಿದೆ. ಅದನ್ನು ಮಾನವೇಂದ್ರನಾದ ಮನು ಮಹಾರಾಜನು ನಿರ್ಮಿಸಿ ನೆಲೆಗೊಳಿಸಿದ್ದನು. ಸರ್ವದಾ ಶಾಂತಿಯಿಂದ ಕೂಡಿರುವ ಆ ಮಹಾನಗರಿಯು 12 ಯೋಜನ ಉದ್ದ ಮತ್ತು 3 ಯೋಜನ ಅಗಲವಿದೆ. ಅಲ್ಲಿನ ಬೀದಿಗಳು ಬಹಳ ಅಗಲವಾಗಿಯೂ ಸಾಲು ಮರಗಳಿಂದ ಅಲಂಕೃತವಾಗಿ ಆಗಿವೆ. ವಿಭಾಗ ಪೂರ್ವಕ ಸುಂದರವಾದ ರಾಜಮಾರ್ಗಗಳು ಆ ನಗರಿಯ ಶೋಭೆಯನ್ನು ಹೆಚ್ಚಿಸಿದ್ದವು. ಅವುಗಳಲ್ಲಿ ಸಾಲು ಮರಗಳ ಹೂಗಳು ಹರಡಿಕೊಂಡಿರುತ್ತಿದ್ದವು. ಧೂಳಾಗದಂತೆ ಪ್ರತಿದಿನ ರಾಜಮಾರ್ಗಗಳಿಗೆ ನೀರನ್ನು ಚಿಮುಕಿಸುತ್ತಿದ್ದರು. ಆ ರಾಷ್ಟ್ರವನ್ನು ಧರ್ಮದಿಂದ ಪರಿಪಾಲಿಸುತ್ತಿದ್ದ ರಾಷ್ಟ್ರವರ್ಧನನಾದ ದಶರಥನು ಅಮರಾವತಿಯಲ್ಲಿ ದೇವೇಂದ್ರನು ವಾಸಿಸುವಂತೆ ಅಯೋಧ್ಯ ನಗರಿಯಲ್ಲಿ ವಾಸಿಸುತ್ತಿದ್ದನು. ಆ ಪುರಿಯು ಪ್ರಶಸ್ತವಾದ ಬಾಗಿಲುಗಳಿಂದಲೂ ಹೊರಬಾಗಿಲುಗಳಿಂದಲೂ ಸುಶೋಭಿತವಾಗಿತ್ತು. ನಗರದ ಒಳಗೆ ಚಿಕ್ಕ ಚಿಕ್ಕ ಪೇಟೆಗಳಿದ್ದವು. ಅಲ್ಲಿ ಎಲ್ಲ ರೀತಿಯ ಯಂತ್ರ ಮತ್ತು ಅಸ್ತ್ರಶಸ್ತ್ರಗಳು ಸಮೃದ್ಧವಾಗಿದ್ದವು. ಅಲ್ಲಿ ನಾನಾ ವಿಧವಾದ ಕಲೆಗಳು, ಶಿಲ್ಪಿಗಳು ವಾಸಿಸುತ್ತಿದ್ದರು. ಸ್ತುತಿಪಾಠ ಮಾಡುವ ಸೂತರು, ವಂಶಾವಳಿಯನ್ನು ಹೊಗಳುವ ಮಾಗಧರು ಅನೇಕರಿದ್ದರು. ಆ ನಗರಿಯು ಧನಧಾನ್ಯಗಳಿಂದ ಸಮೃದ್ಧವಾಗಿಯೂ ಅನುಪಮ ಕಾಂತಿಯುತವಾಗಿತ್ತು. ಆ ನಗರಿಯಲ್ಲಿ ಎತ್ತರವಾದ 106 ಮಹಡಿಗಳಿದ್ದವು. ಅವುಗಳ ಮೇಲೆ ಧ್ವಜ ಪತಾಕೆಗಳು ಹಾರಾಡುತ್ತಿದ್ದವು. 106 ತೋಪುಗಳು ಶತ್ರುಗಳ ವಿನಾಶಕ್ಕಾಗಿ ಸ್ಥಾಪಿಸಿದ್ದವು. ಆ ಪಟ್ಟಣದಲ್ಲಿ ಅಲ್ಲಲ್ಲಿ ನರ್ತಕಿಯರ ಸಂಘಗಳು, ಸ್ತ್ರೀ ನಾಟಕ ಮಂಡಳಿಗಳೂ ಇದ್ದವು. ಸುತ್ತಲೂ ಮಾವು, ಹಲಸು ಮುಂತಾದ ವೃಕ್ಷಗಳಿಂದ ಕೂಡಿದ ಉದ್ಯಾನವನಗಳಿದ್ದವು. ನಗರದ ಸುತ್ತಲೂ ನಿರ್ಮಿಸಿರುವ ಪ್ರಾಕಾರವು ಮೇಖಲೆಯಂತೆ ಶೋಭಿಸುತ್ತಿತ್ತು. ನಗರದ ಸುತ್ತಲೂ ಆಳವಾದ ಕಂದಕಗಳಿದ್ದು ಅದನ್ನು ದಾಟುವುದು, ಹಾರುವುದು ಅತ್ಯಂತ ಕಠಿಣವಾಗಿತ್ತು. ಆ ನಗರಿಯು ಶತ್ರುಗಳಿಗೆ ಹಾಗೂ ಇತರರಿಗೆ ದುರ್ಗಮವಾಗಿತ್ತು. ಆನೆ, ಕುದುರೆ, ಎತ್ತು, ಆಕಳು, ಒಂಟೆ, ಕತ್ತೆ ಮುಂತಾದ ಉಪಯೋಗಿ ಪಶುಗಳಿಂದ ಆ ಪುರಿಯು ತುಂಬಿ ತುಳುಕುತ್ತಿತ್ತು. ದಶರಥನಿಗೆ ಕಪ್ಪ ಕಾಣಿಕೆ ಹೊತ್ತು ತಂದ ಅನೇಕ ಸಾಮಂತ ರಾಜರಿಂದ ಆ ಪಟ್ಟಣವು ತುಂಬಿ ಹೋಗಿತ್ತು. ಬೇರೆ ಬೇರೆ ದೇಶಗಳ ವ್ಯಾಪಾರಿ ವೈಶ್ಯರು ಈ ಪುರಿಯ ಶೋಭೆ ಹೆಚ್ಚಿಸಿದ್ದರು. ಅಲ್ಲಿನ ರಾಜಗೃಹಗಳು ರತ್ನಖಚಿತವಾಗಿದ್ದವು. ಆ ಗಗನಚುಂಬಿ ಪ್ರಾಸಾದಗಳು ಪರ್ವತದಂತೆ ಕಾಣುತ್ತಿದ್ದವು. ಆದ್ದರಿಂದ ಆ ಪುರಿಯ ಸೌಂದರ್ಯ ಇನ್ನೂ ಹೆಚ್ಚಿತ್ತು. ಅನೇಕ ಕೂಟಾಗಾರಗಳಿಂದ ಪರಿಪೂರ್ಣವಾದ ಆ ನಗರಿಯು ಇಂದ್ರನ ಅಮರಾವತಿಯಂತೆ ಕಂಡುಬರುತ್ತಿತ್ತು. ಅಲ್ಲಿಯ ರಾಜಗೃಹಗಳು ವಿಚಿತ್ರ ರೀತಿಯಲ್ಲಿದ್ದವು. ಆ ಪಟ್ಟಣವು ಅಷ್ಟಾಪದ ಫಲದಂತೆ 8 ಭಾಗಗಳಿಂದಲೂ ಲೋಕಸುಂದರಿಯರಾದ ಸ್ತ್ರೀಯರ ಸಮೂಹದಿಂದಲೂ ನಾನಾ ವಿಧವಾದ ಬಹುಮೌಲ್ಯವಾದ ವಜ್ರ ವೈಡೂರ್ಯಗಳಿಂದಲೂ ವಿಮಾನ ಗೃಹಗಳಿಂದಲೂ ಶೋಭಿಸುತ್ತಿದ್ದವು. ಪಟ್ಟಣಿಗರ ಮನೆಗಳು ನಿಬಿಡವಾಗಿಯೂ ಸುಂದರವಾಗಿಯೂ ಕಟ್ಟಿದ್ದರು. ನಗರಿಯು ಸಮತಟ್ಟಾದ ನೆಲದಲ್ಲಿ ಕಟ್ಟಲಾಗಿತ್ತು. ಅಲ್ಲಿ ಶಾಲಿ ತಂಡುಲ ಧಾನ್ಯಗಳು ಸಮೃದ್ಧವಾಗಿದ್ದವು.
ಹಾಗೂ ಕಬ್ಬಿನ ಹಾಲಿನಂತಹ ರುಚಿಕರ ನೀರು ಸಮೃದ್ಧವಾಗಿತ್ತು. ಭೂಮಂಡಲದ ಆ ಸರ್ವೋತ್ತಮ ನಗರಿಯಲ್ಲಿ ಎಲ್ಲೆಡೆ ದುಂದುಂಬಿ, ಮೃದಂಗ, ವೀಣೆ, ಪಣವ ಮುಂತಾದ ವಾದ್ಯಗಳ ಮಧುರ ಧ್ವನಿಗಳು ಕೇಳಿ ಬರುತ್ತಿದ್ದವು. ತಪಸ್ವಿದ್ಧಿಯಿಂದ ಪಡೆದ ದೇವಲೋಕದ ದೇವವಿಮಾನಗಳಂತೆ ಅಯೋಧ್ಯ ನಗರದಲ್ಲಿ ನಯನ ಮನೋಹರವಾಗಿ ನಿರ್ಮಿತವಾದ ಸುಂದರ ನಿವಾಸಗಳಲ್ಲಿ ಬಹಳಷ್ಟು ಶ್ರೇಷ್ಠ ಪುರುಷರು ವಾಸವಾಗಿದ್ದರು. ಆ ರಾಷ್ಟ್ರದ ಸೈನಿಕರು ಬಾಣ ಪ್ರಯೋಗದಲ್ಲಿ ನಿಪುಣರು, ಕೈಚಳಕವುಳ್ಳವರು, ಶಸ್ತ್ರಾಸ್ತ್ರ ವಿಷಾದರರೂ ಆಗಿದ್ದರು. ಅವರು ಅಸಹಾಯಕನನ್ನು, ಏಕಮಾತ್ರ ಪುತ್ರನಿರುವವನನ್ನು, ಪಲಾಯನ ಮಾಡುವವನನ್ನು, ಅಡಗಿಸಿಕೊಂಡಿರುವವನನ್ನು ಕೊಲ್ಲುತ್ತಿರಲಿಲ್ಲ. ಕಾಡಿನಲ್ಲಿ ಗರ್ಜಿಸುವ ಸಿಂಹ, ಹುಲಿ, ಕಾಡು ಹಂದಿ ಮೊದಲಾದ ದುಷ್ಟ ಮೃಗಗಳನ್ನು ಕೊಲ್ಲಲು ಅವರು ಸಮರ್ಥರಾಗಿದ್ದರು. ಇಂತಹ 1000 ಮಹಾರಥಿಗಳಿಂದ ಅಯೋಧ್ಯೆಯು ತುಂಬಿತ್ತು. ಇಂತಹ ಮಹಾನಗರಿಯನ್ನು ದಶರಥ ಮಹಾರಾಜನು ಹಿಂದಿನವರಿಗಿಂತ ಚೆನ್ನಾಗಿ ಆಳುತ್ತಿದ್ದನು. ಆ ಮಹಾನಗರಿಯಲ್ಲಿ ಅನೇಕ ಅಹಿತಾಗ್ನಿಗಳು, ಶಮದಮಾದಿ ಗುಣಾನ್ವಿತರು, ವೇದಾಂಗ ಪಾರಂಗತರು ಆದ ದ್ವಿಜೋತ್ತಮರಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ದಾನ ಮಾಡುವವರು, ಸತ್ಯಪ್ರಿಯರಾದ ಮಹಾತ್ಮರು ಆ ಪಟ್ಟಣದಲ್ಲಿ ಇದ್ದರು. ಮಹರ್ಷಿಗಳಿಗೆ ಸಮಾನರಾದ ಅನೇಕ ಮುನಿಗಳಿದ್ದರು. ಇಂತಹ ಶೋಭಿತ ಅಯೋಧ್ಯಾಪುರಿಯನ್ನು ರಾಜ ದಶರಥನು ಆಳುತ್ತಿದ್ದನು. ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 5ನೆಯ ಸರ್ಗ ಪೂರ್ಣವಾಯಿತು. ಹರೇ ಕೃಷ್ಣ. 6ನೆಯ ಸರ್ಗ ದಶರಥ ರಾಜನ ರಾಜ್ಯಭಾರ ಹಾಗೂ ಅಲ್ಲಿನ ಜನಜೀವನ. ಆ ಅಯೋಧ್ಯೆಯನ್ನು ಆಳುತ್ತಿದ್ದ ದಶರಥ ಮಹಾರಾಜನು ವೇದಗಳನ್ನು ಸಾಂಗವಾಗಿ ತಿಳಿದಿದ್ದನು. ಶೂರರನ್ನು, ವಿದ್ವಾಂಸರನ್ನು, ಧನಮಾನಾದಿಗಳನ್ನು ಸಂಗ್ರಹಿಸುತ್ತಿದ್ದನು. ದೀರ್ಘದರ್ಶಿಯಾಗಿದ್ದು ಮಹಾ ತೇಜಸ್ವಿಯೂ ಆಗಿದ್ದನು. ಪ್ರಜೆಗಳಿಗೆ ಅತಿಪ್ರಿಯನಾಗಿದ್ದನು. ಇಕ್ಷ್ವಾಕು ವಂಶೋತ್ಪನ್ನನಾದ ಅವನು ಅತಿರಥ ವೀರನಾಗಿದ್ದನು. ಅನೇಕ ಯಜ್ಞಗಳನ್ನು ಮಾಡಿದ್ದನು. ಧರ್ಮಪರಾಯಣನು, ಮಹರ್ಷಿಗಳಂತೆ ದಿವ್ಯ ಗುಣ ಸಂಪನ್ನನೂ ಆದ ರಾಜರ್ಷಿಯಾಗಿದ್ದನು. 3 ಲೋಕಗಳಲ್ಲಿಯೂ ದಶರಥನು ಖ್ಯಾತನಾಗಿದ್ದನು. ಮಹಾಬಲಶಾಲಿಯು, ಶತ್ರುರಹಿತನು, ಮಿತ್ರರಿಂದ ಕೂಡಿದವನು, ಇಂದ್ರಿಯ ವಿಜಯಿಯೂ ಆಗಿದ್ದನು. ಧನ ಹಾಗೂ ಇತರ ವಸ್ತುಗಳ ಸಂಗ್ರಹ ದೇವೇಂದ್ರ ಕುಬೇರರಂತೆ ಕಂಡುಬರುತ್ತಿದ್ದನು. ಮಹಾ ತೇಜಸ್ವಿ ಪ್ರಜಾಪತಿ ಮನು ಸಮಸ್ತ ಜಗತ್ತನ್ನು ರಕ್ಷಿಸುತ್ತಿದ್ದಂತೆ ಮಹಾರಾಜ ದಶರಥನು ರಾಜ್ಯವಾಳುತ್ತಿದ್ದನು. ಧರ್ಮ, ಅರ್ಥ, ಕಾಮವನ್ನು ಸಂಪಾದಿಸುವ ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಾ ಆ ಸತ್ಯ ಪ್ರತಿಜ್ಞಾನಾದ ದಶರಥ ರಾಜನು ದೇವೇಂದ್ರನು ಅಮರಾವತಿಯನ್ನು ಪಾಲಿಸಿದಂತೆ ಶ್ರೇಷ್ಠ ಅಯೋಧ್ಯೆಯನ್ನು ಪರಿಪಾಲಿಸುತ್ತಿದ್ದನು. ಆ ಉತ್ತಮ ನಗರದಲ್ಲಿ ವಾಸಿಸುವ ಪ್ರಜೆಗಳೆಲ್ಲರೂ ಸಂತೋಷವಾಗಿದ್ದು ಧರ್ಮಾತ್ಮರು, ನಿರ್ಲೋಭಿಗಳು, ಸತ್ಯವಾದಿಗಳು, ತಮ್ಮ ಧನದಲ್ಲೇ ಸಂತುಷ್ಟರೂ ಆಗಿದ್ದರು. ಆ ಶ್ರೇಷ್ಠ ಅಯೋಧ್ಯಾಪುರಿಯಲ್ಲಿ ಇರುವ ಕುಟುಂಬಗಳ ಬಳಿಯಲ್ಲಿ ಉತ್ತಮ ವಸ್ತುಗಳ ಸಂಗ್ರಹ ಸಾಕಷ್ಟು ಇತ್ತು. ಎಲ್ಲರ ಧರ್ಮ, ಅರ್ಥ, ಕಾಮಮಯ ಪುರುಷಾರ್ಥಗಳು ಸಿದ್ಧವಾಗಿದ್ದವು. ಎಲ್ಲರ ಬಳಿ ಹಸು, ಕುದುರೆ ಮತ್ತು ಧನಧಾನ್ಯ ಹೆಚ್ಚು ಸಂಖ್ಯೆಯಲ್ಲಿ ಸಂಗ್ರಹವಾಗಿತ್ತು. ಅಯೋಧ್ಯೆಯಲ್ಲಿ ಯಾರೂ ಕಾಮುಕ, ಲೋಭಿ, ಕ್ರೂರ, ಮೂರ್ಖ, ನಾಸ್ತಿಕ ಮನುಷ್ಯರು ಎಲ್ಲಿಯೂ ನೋಡಲು ಸಿಗುತ್ತಿರಲಿಲ್ಲ. ಅಲ್ಲಿಯ ಎಲ್ಲ ಸ್ತ್ರೀ ಪುರುಷರು ಧರ್ಮಶೀಲರು, ಸಂಯಮಿಗಳು, ಸದಾ ಪ್ರಸನ್ನರಾಗಿರುವವರೋ ಆಗಿದ್ದರು ಹಾಗೂ ಶೀಲ ಸದಾಚಾರ ದೃಷ್ಟಿಯಿಂದ ಮಹರ್ಷಿಗಳಂತೆ ನಿರ್ಮಲರಾಗಿದ್ದರು. ಅಯೋಧ್ಯೆಯಲ್ಲಿ ಎಲ್ಲರೂ ಕುಂಡಲ, ಕಿರೀಟ, ಪುಷ್ಪಮಾಲೆ ಧರಿಸುತ್ತಿದ್ದರು. ಎಲ್ಲರ ಬಳಿಯಲ್ಲಿ ಭೋಗ ಸಾಮಗ್ರಿಗಳು ಹೇರಳವಾಗಿದ್ದವು. ಅಲ್ಲಿ ಚಂದನಾದಿಗಳನ್ನು ಲೇಪಿಸಿಕೊಳ್ಳದೆ, ಸುಗಂಧದಿಂದ ವಂಚಿತರಾಗಿ ಸ್ನಾನ ಮಾಡದೆ ಮಲಿನವಾಗಿರುವವನು ಯಾರೂ ಸಿಗುತ್ತಿರಲಿಲ್ಲ. ಅಲ್ಲಿ ಎಲ್ಲರೂ ಮೃಷ್ಟಾನ್ನ ಭೋಜನವನ್ನೇ ಮಾಡುತ್ತಿದ್ದರು. ಎಲ್ಲರೂ ದಾನ ಮಾಡುತ್ತಿದ್ದರು. ಅಲ್ಲಿ ಇರುವವರೆಲ್ಲರೂ ತಮ್ಮ ಮನಸ್ಸನ್ನು ಗೆದ್ದುಕೊಂಡಿದ್ದರು. ಎಲ್ಲರೂ ತೋಳ್ಬಳೆಗಳನ್ನು, ಕೊರಳಲ್ಲಿ ಧರಿಸುವ ಪದಕವನ್ನು, ಹಸ್ತಾಭರಣವನ್ನು ಧರಿಸುತ್ತಿದ್ದರು. ಆಹಿತಾಗ್ನಿಗಳಲ್ಲದ ಹಾಗೂ ಯಜ್ಞ ಮಾಡದ ಬ್ರಾಹ್ಮಣರು ಅಯೋಧ್ಯೆಯಲ್ಲಿ ಯಾರೂ ಇರಲಿಲ್ಲ. ಅಲ್ಪ ವಿದ್ಯೆಯುಳ್ಳವರಾಗಲಿ ಅಲ್ಪ ಐಶ್ವರ್ಯವುಳ್ಳವರಾಗಲಿ ಇರಲಿಲ್ಲ. ಕ್ಷುದ್ರರು, ಕಳ್ಳರು ಇರಲಿಲ್ಲ. ಸದಾಚಾರ ಶೂನ್ಯರು ಅಥವಾ ವರ್ಣಸಂಕರರು ಯಾರೂ ಇರಲಿಲ್ಲ. ಅಲ್ಲಿ ವಾಸಿಸುವ ಬ್ರಾಹ್ಮಣರೆಲ್ಲರೂ
ಸದಾ ತಮ್ಮ ಕರ್ಮಗಳಲ್ಲಿ ತೊಡಗುತ್ತಿದ್ದರು. ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡು ದಾನ ಮತ್ತು ಸ್ವಾಧ್ಯಾಯ ಮಾಡುತ್ತಾ ಪ್ರತಿ ಗ್ರಹದ ಕಡೆಗೆ ನೋಡುತ್ತಿರಲಿಲ್ಲ. ನಾಸ್ತಿಕ, ಅಸತ್ಯವಾದಿಯಂತಹ ಬ್ರಾಹ್ಮಣರು ಯಾರೂ ಅಲ್ಲಿ ಇರಲಿಲ್ಲ. ಎಲ್ಲರೂ ಶಾಸ್ತ್ರಜ್ಞಾನ ಸಂಪನ್ನರಾಗಿದ್ದರು. ಬೇರೆಯವರ ದೋಷಗಳನ್ನು ನೋಡುವವರು, ವಿದ್ಯಾಹೀನರು, ಸಾಧನೆಯಲ್ಲಿ ಅಸಮರ್ಥರಾದವರು ಯಾರೂ ಇರಲಿಲ್ಲ. ಆ ಪರಿಯಲ್ಲಿ ಎಲ್ಲ ಬ್ರಾಹ್ಮಣರು ಷಡಂಗ ಸಹಿತ ವೇದಗಳನ್ನು ಬಲ್ಲವರಾಗಿದ್ದರು. ವ್ರತನಿಷ್ಠರಾಗಿದ್ದು ಸದಾ 1000ಕ್ಕಿಂತ ಹೆಚ್ಚಿಗೆ ದಾನ ಮಾಡುತ್ತಿದ್ದರು. ಅಲ್ಲಿ ದೀನರು, ವಿಕ್ಷಿಪ್ತರು, ದುಃಖಿಗಳು ಯಾರೂ ಇರಲಿಲ್ಲ. ಅಯೋಧ್ಯೆಯಲ್ಲಿ ಶ್ರೀಹೀನರು, ರೂಪರಹಿತರು, ರಾಜನಲ್ಲಿ ಆದರ ಭಯ ಭಕ್ತಿ ಇಲ್ಲದವರು ಯಾವುದೇ ಸ್ತ್ರೀ ಪುರುಷರೂ ಇರಲಿಲ್ಲ. ಬ್ರಾಹ್ಮಣರೇ ಆದಿ 4 ವರ್ಣದವರು, ದೇವತೆಗಳ ಮತ್ತು ಅತಿಥಿಗಳ ಪೂಜಕರು, ಕೃತಜ್ಞರು, ಉದಾರರು, ಶೂರವೀರ ಮತ್ತು ಪರಾಕ್ರಮಿಯಾಗಿದ್ದರು. ಶ್ರೇಷ್ಠ ನಗರದಲ್ಲಿ ವಾಸಿಸುವರೆಲ್ಲ ಮನುಷ್ಯರು ದೀರ್ಘಾಯುಸುಳ್ಳವರು, ಧರ್ಮ ಮತ್ತು ಸತ್ಯವನ್ನು ಆಶ್ರಯಿಸಿದವರು ಆಗಿದ್ದರು. ಅವರು ಸದಾಕಾಲ ಪತ್ನಿ, ಪುತ್ರ, ಪೌತ್ರರೇ ಪರಿವಾರದೊಂದಿಗೆ ಸುಖವಾಗಿದ್ದರು. ಕ್ಷತ್ರಿಯರು ಬ್ರಾಹ್ಮಣರ ಆಜ್ಞಾನುವರ್ತಿಗಳಾಗಿದ್ದರು. ವೈಶ್ಯರು ಕ್ಷತ್ರಿಯರ ಆಜ್ಞೆಯನ್ನು ಪಾಲಿಸುತ್ತಿದ್ದರು. ಶೂದ್ರರು ತಮ್ಮ ಕರ್ತವ್ಯವನ್ನು ಪಾಲಿಸುತ್ತಾ 3 ವರ್ಣದವರ ಸೇವೆಯಲ್ಲಿ ನಿರತರಾಗಿದ್ದರು. ಬುದ್ಧಿವಂತರಾದ ಮಹಾರಾಜ ಮನುವು ಹಿಂದೆ ಭೂಮಿಯನ್ನು ಪಾಲಿಸುವಂತೆ ಇಕ್ಷ್ವಾಕು ಕುಲೋತ್ಪನ್ನ ದಶರಥ ರಾಜನು ಅಯೋಧ್ಯೆಯಲ್ಲಿ ಪರಿಪಾಲಿಸುತ್ತಿದ್ದನು. ಅಗ್ನಿಯಂತೆ ಪ್ರತಾಪಾತಿಶಯದಿಂದ ಪ್ರಜ್ವಲಿಸುತ್ತಿದ್ದ ಕಪಟವಿಲ್ಲದ ನಿಷ್ಠಾವಂತ ಯೋಧರಿಂದ ಅಯೋಧ್ಯೆಯು ಸಿಂಹಗಳು ವಾಸಿಸುತ್ತಿದ್ದ ಗುಹೆಗಳಂತೆ ಸುರಕ್ಷಿತವಾಗಿತ್ತು. ದಶರಥನ ಅಪರೂಪವಾದ ಅಶ್ವಸೇನೆಯಲ್ಲಿ ಕಾಂಬೋಜ ಮತ್ತು ಬ್ಲಾಹಿಕ ದೇಶದ ವನಾಯು ಮತ್ತು ಸಿಂಧು ದೇಶದಲ್ಲಿ ಹುಟ್ಟಿದವುಗಳಾಗಿದ್ದವು. ಇಂದ್ರನ ಕುದುರೆ ಉಚ್ಚೈಶ್ರವಗಳಂತಹ ಉತ್ತಮ ಲಕ್ಷಣಗಳಿಂದ ಕೂಡಿದ ಕುದುರೆಗಳಿದ್ದವು. ವಿಂಧ್ಯ ಹಾಗೂ ಹಿಮಾಲಯ ಪರ್ವತಗಳಲ್ಲಿ ಉತ್ಪನ್ನವಾದ ಅತ್ಯಂತ ಬಲಶಾಲಿಗಳು ಬೆಟ್ಟದಂತೆ ಇರುವ ಮತ್ತು ಗಜಗಳಿಂದ ಆ ನಗರಿಯು ತುಂಬಿ ಹೋಗಿತ್ತು. ಐರಾವತ ಕುಲದಲ್ಲಿ ಉತ್ಪನ್ನವಾದ ಮಹಾಪದ್ಮದ ವಂಶದಲ್ಲಿ ಹುಟ್ಟಿದ ಹಾಗೂ ಅಂಜನ, ವಾಮನ ಎಂಬ ದಿಗ್ಗಜರಿಂದ ಉಂಟಾದ ಅನೇಕ ಆನೆಗಳಿಂದ ದಶರಥನ ಗಜಸೈನ್ಯವು ಸಮೃದ್ಧವಾಗಿತ್ತು. ಹಿಮಾಲಯದಲ್ಲಿ ಹುಟ್ಟಿದ ಭದ್ರ ಜಾತಿಯ ಆನೆಗಳು, ವಿಂಧ್ಯ ಪರ್ವತದಲ್ಲಿ ಹುಟ್ಟಿದ ಮಂದ್ರ ಜಾತಿಯ ಆನೆಗಳು, ಸಹ್ಯ ಪರ್ವತದಲ್ಲಿ ಹುಟ್ಟಿದ ಮೃಗಜಾತಿಯ ಆನೆಗಳೂ ಇದ್ದವು. ಭದ್ರ, ಮಂದ್ರ, ಮೃಗ ಈ 3ರ ಕೂಡುವಿಕೆಯಿಂದ ಹುಟ್ಟಿದ ಸಂಕರ ಜಾತಿಯ ಹೀಗೆ ಮದೋನ್ಮತ್ತರಾದ ಆನೆಗಳು ಅಲ್ಲಿ ತುಂಬಿದ್ದವು. 3 ಯೋಜನ ವಿಸ್ತಾರವುಳ್ಳ ಅಯೋಧ್ಯೆಯ ಮುಂದೆ 2 ಯೋಜನಗಳವರೆಗೆ ಶತ್ರುಗಳು ಸುಳಿಯುವಂತೆ ಇರಲಿಲ್ಲ. ಆದ್ದರಿಂದ ಅಯೋಧ್ಯ ಎಂಬ ಹೆಸರು ಅನ್ವರ್ಥವಾಗಿತ್ತು. ಅಂತಹ ವಿಸ್ತಾರವಾದ ಅಯೋಧ್ಯೆ ಪಟ್ಟಣದಲ್ಲಿ ವಾಸ ಮಾಡುತ್ತಾ ದಶರಥನು ಕೋಸಲ ದೇಶವನ್ನು ಆಳುತ್ತಿದ್ದನು. ಚಂದ್ರನು ನಕ್ಷತ್ರ ಲೋಕವನ್ನು ಆಳುತ್ತಿದ್ದಂತೆ ಮಹಾ ತೇಜಸ್ವಿ ದಶರಥ ಮಹಾರಾಜನು ಅಯೋಧ್ಯೆಯನ್ನು ಆಳುತ್ತಿದ್ದನು. ತನ್ನ ಎಲ್ಲ ಶತ್ರುಗಳನ್ನು ನಾಶ ಮಾಡಿಬಿಟ್ಟಿದ್ದನು. ಸತ್ಯ ಹಾಗೂ ಸಾರ್ಥಕವಾದ ಅಯೋಧ್ಯೆಯ ಹೊರಬಾಗಿಲು ಅಗಳಿಗಳು ಭದ್ರವಾಗಿದ್ದವು. ವಿಚಿತ್ರ ಗೃಹಗಳಿಂದ ಅದು ಸದಾ ಸುಶೋಭಿತವಾಗಿತ್ತು. ಸಾವಿರಾರು ಜನರಿಂದ ತುಂಬಿರುವ ಆ ಕಲ್ಯಾಣಮಯ ಪುರಿಯನ್ನು ಇಂದ್ರನಂತೆ ಮಹಾಪರಾಕ್ರಮಿ ದಶರಥನು ನ್ಯಾಯದಿಂದ ಆಳುತ್ತಿದ್ದನು. ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 6ನೇ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಹರೇ ಕೃಷ್ಣ. 7ನೇ ಸರ್ಗ ಅಮಾತ್ಯರ ಗುಣ ನೀತಿಗಳ ವರ್ಣನೆ. ಮಹಾತ್ಮನಾದ ಇಕ್ಷ್ವಾಕು ವಂಶ ಸಂಭೂತ ದಶರಥನಿಗೆ ಮಂತ್ರಾಲೋಚನೆಯಲ್ಲಿ ಸಮರ್ಥರಾದ, ಕಾರ್ಯವಿಚಾರಪರರಾದ, ಪರೇಂಗಿತಜ್ಞರಾದ 8 ಮಂತ್ರಿಗಳಿದ್ದರು. ಅವರು ಸದಾಕಾಲ ರಾಜನ ಹಿತರಕ್ಷಣೆಯಲ್ಲೇ ನಿರತರಾಗಿದ್ದು, ಕೀರ್ತಿಶಾಲಿಗಳಾದ ಅವರೆಲ್ಲರೂ ಶುದ್ಧ ಆಚಾರ ವಿಚಾರಗಳಿಂದ ಯುಕ್ತರಾಗಿದ್ದರು. ಯಶಸ್ವಿಗಳಾದ ಆ ಮಂತ್ರಿ ಮಂಡಲವು ರಾಜಕೀಯ ಕಾರ್ಯಗಳಲ್ಲಿ ನಿರಂತರ ತತ್ಪರವಾಗಿತ್ತು. ದೃಷ್ಟಿ, ಜಯಂತ, ವಿಜಯ, ಸುರಾಷ್ಟ್ರ, ರಾಷ್ಟ್ರವರ್ಧನ, ಅಕೋಪ, ಧರ್ಮಪಾಲ, ಅರ್ಥಶಾಸ್ತ್ರ ನಿಪುಣನಾದ 8ನೆಯ ಸುಮಂತ್ರ ಹೀಗೆ ಆ ಅಮಾತ್ಯ ಹೆಸರುಗಳಾಗಿದ್ದವು. ಋಷಿಗಳಲ್ಲಿ ಶ್ರೇಷ್ಠರಾದ ವಸಿಷ್ಠ ಮತ್ತು ವಾಮದೇವರು ಇವರಿಬ್ಬರಿಗೆ ದಶರಥನಿಗೆ ಮಾನ್ಯ ಪುರೋಹಿತರಾಗಿದ್ದರು.
ಇವರಲ್ಲದೆ ಸುಯಜ್ಞ, ಜಾಬಾಲಿ, ಕಾಶ್ಯಪ, ಗೌತಮ, ದೀರ್ಘಾಯು, ಮಾರ್ಕಂಡೇಯ ಹಾಗೂ ದ್ವಿಜವರ್ಯ ಕಾತ್ಯಾಯನರು ಮಹಾರಾಜನ ಮಂತ್ರಿಗಳಾಗಿದ್ದರು. ಈ ಬ್ರಹ್ಮರ್ಷಿಗಳ ಜೊತೆಗೆ ರಾಜನ ವಂಶ ಪರಂಪರಾಗತ ಋತ್ವಿಜರು ಸದಾ ಮಂತ್ರಾಲೋಚನೆಯ ಕಾರ್ಯದಲ್ಲಿ ನೆರವಾಗುತ್ತಿದ್ದರು. ಇವರೆಲ್ಲರೂ ವಿದ್ವಾಂಸರಾದ್ದರಿಂದ ವಿನಯಶೀಲರು, ಆರ್ಕಯ ಮಾಡಲು ನಾಚುತ್ತಿದ್ದವರು, ಕಾರ್ಯಕುಶಲರು, ಜಿತೇಂದ್ರಿಯರು, ಶ್ರೀಸಂಪನ್ನರು, ಮಹಾತ್ಮರು, ಶಸ್ತ್ರವಿದ್ಯೆಯನ್ನು ಬಲ್ಲ ಮಹಾಪರಾಕ್ರಮಿಗಳು, ಯಶಸ್ವಿಗಳು, ಸಮಸ್ತ ರಾಜ್ಯ ಕಾರ್ಯಗಳಲ್ಲಿ ಕುಶಲರು, ರಾಜನ ಅಪ್ಪಣೆಯಂತೆ ಕಾರ್ಯ ಮಾಡುವವರು, ತೇಜಸ್ವಿಗಳು, ಕ್ಷಮಾಶೀಲರು, ಕೀರ್ತಿವಂತರು, ಬೇರೆಯವರು ಮಾತನಾಡಿಸುವ ಮೊದಲೇ ಮುಗುಳ್ನಕ್ಕು ಮಾತನಾಡುವವರೂ ಆಗಿದ್ದರು. ಅವರೆಲ್ಲರೂ ಕಾಮ, ಕ್ರೋಧ, ಸ್ವಾರ್ಥಕ್ಕೆ ವಶರಾಗಿ ಎಂದು ಸುಳ್ಳು ಹೇಳುತ್ತಿರಲಿಲ್ಲ. ತಮ್ಮ ರಾಜನ ಅಥವಾ ಶತ್ರುಪಕ್ಷದ ರಾಜರ ಮೇಲೆ ಮಾತುಗಳು ಮತ್ತು ಕಾರ್ಯಗಳು ಅವರಿಗೆ ತಿಳಿದಿರುತ್ತಿದ್ದವು. ಬೇರೆ ರಾಜರು ಏನು ಮಾಡುತ್ತಿದ್ದಾರೆ, ಏನು ಮಾಡಿದ್ದರು, ಮುಂದೆ ಏನು ಮಾಡಲಿದ್ದಾರೆ ಮುಂತಾದ ಎಲ್ಲ ವಿಷಯಗಳನ್ನು ಗುಪ್ತಚರರಿಂದ ತಿಳಿದುಕೊಳ್ಳುತ್ತಿದ್ದರು. ಅವರೆಲ್ಲರೂ ವ್ಯವಹಾರ ಕುಶಲರಾಗಿದ್ದರು. ಅವರ ಸೌಹಾರ್ದವನ್ನು ಅನೇಕ ಸಂದರ್ಭಗಳಲ್ಲಿ ಪರೀಕ್ಷಿಸಲಾಗುತ್ತು. ಅವರು ಅವಕಾಶ ಬಂದರೆ ತಮ್ಮ ಪುತ್ರರಿಗೂ ದಂಡನೆ ಮಾಡಲು ಹಿಂಜರಿಯುತ್ತಿರಲಿಲ್ಲ. ರಾಜಭಂಡಾರವನ್ನು ಸಮೃದ್ಧವಾಗಿಸಲು ಚತುರಂಗ ಸೈನ್ಯದ ಸಂಗ್ರಹಣೆಯಲ್ಲಿ ಸದಾ ತೊಡಗಿರುತ್ತಿದ್ದರು. ಅಪರಾಧ ಮಾಡದಿದ್ದಾಗ ಶತ್ರುಗಳನ್ನು ಹಿಂಸಿಸುತ್ತಿರಲಿಲ್ಲ. ಅವರೆಲ್ಲರಲ್ಲಿ ಸದಾಕಾಲ ಶೌರ್ಯ ಹಾಗೂ ಉತ್ಸಾಹ ತುಂಬಿರುತ್ತಿತ್ತು. ಅವರು ರಾಜನೀತಿಗನುಸಾರ ಕಾರ್ಯ ಮಾಡುತ್ತಾ ರಾಜ್ಯದಲ್ಲಿ ಇರುವ ಸತ್ಪುರುಷರನ್ನು ಸದಾಕಾಲ ರಕ್ಷಿಸುತ್ತಿದ್ದರು. ಬ್ರಾಹ್ಮಣರಿಗೆ ಮತ್ತು ಕ್ಷತ್ರಿಯರಿಗೆ ಕಷ್ಟ ಕೊಡದೆ ನ್ಯಾಯಸಮ್ಮತವಾದ ಧನದಿಂದ ರಾಜನ ಖಜಾನೆ ತುಂಬುತ್ತಿದ್ದರು. ಅವರು ಅಪರಾಧಿ ಬಲಾಬಲವನ್ನು ನೋಡಿ ಅವರ ಕುರಿತು ತೀಕ್ಷ್ಣ ಅಥವಾ ಮೃದು ದಂಡವನ್ನು ವಿಧಿಸುತ್ತಿದ್ದರು. ಎಲ್ಲರ ಭಾವಗಳ ಶುದ್ಧವಾಗಿದ್ದವು, ವಿಚಾರ ಒಂದೇ ಆಗಿದ್ದವು. ಅಯೋಧ್ಯೆಯಲ್ಲಿ ಅಥವಾ ಕೋಸಲ ರಾಜ್ಯದಲ್ಲಿ ಅವರ ಅರಿವಿನಲ್ಲಿ ಸುಳ್ಳು ಹೇಳುವವರು, ದುಷ್ಟರು, ಪರಸ್ತ್ರೀ ಲಂಪಟರು ಯಾರೂ ಇರಲಿಲ್ಲ. ನಗರದಲ್ಲಿ ಶಾಂತಿ ನೆಲೆಸಿತ್ತು. ಆ ಎಲ್ಲ ಮಂತ್ರಿಗಳ ಬಟ್ಟೆ, ವೇಷ ಸ್ವಚ್ಛ ಹಾಗೂ ಸುಂದರವಾಗಿತ್ತು. ಅವರೆಲ್ಲರೂ ಉತ್ತಮ ವ್ರತವನ್ನು ಪಾಲಿಸುವವರು ಹಾಗೂ ರಾಜನ ಹಿತೈಷಿಯಾಗಿದ್ದರು. ನೀತಿರೂಪಿ ಚಕ್ಷುಗಳಿಂದ ನೋಡುತ್ತಾ ಸದಾ ಎಚ್ಚರವಾಗಿದ್ದರು. ಆ ಮಂತ್ರಿಗಳು ತಮ್ಮ ಸದ್ಗುಣಗಳಿಂದ ಗುರುಗಳಂತೆ ಆದರಣೀಯರಾಗಿದ್ದು ರಾಜನ ಅನುಗ್ರಹಕ್ಕೆ ಪಾತ್ರರಾಗಿದ್ದರು. ತಮ್ಮ ಪರಾಕ್ರಮದಿಂದ ಅವರು ಎಲ್ಲೆಡೆ ಖ್ಯಾತರಾಗಿದ್ದರು. ವಿದೇಶಗಳಲ್ಲಿಯೂ ಅವರನ್ನು ಎಲ್ಲರೂ ಅರಿತಿದ್ದರು. ಅವರು ಎಲ್ಲ ಮಾತುಗಳನ್ನು ಬುದ್ಧಿಯಿಂದ ಚೆನ್ನಾಗಿ ವಿಚಾರ ಮಾಡಿ ನಿಶ್ಚಯಕ್ಕೆ ಬರುತ್ತಿದ್ದರು. ಎಲ್ಲ ದೇಶಗಳಲ್ಲಿ ಕಾಲಗಳಲ್ಲಿ ಅವರು ಗುಣವಂತರು ಎಂದು ಪ್ರಸಿದ್ಧರಾಗಿದ್ದರು. ಸಂಧಿ ಮತ್ತು ವಿಗ್ರಹಗಳ ಕುರಿತು ಅವರಿಗೆ ಒಳ್ಳೆಯ ಜ್ಞಾನವಿತ್ತು. ಅವರು ಸ್ವಭಾವತಃ ದೈವಿ ಸಂಪತ್ತಿನಿಂದ ಕೂಡಿದ್ದರು. ರಾಜನೀತಿಯ ರಹಸ್ಯಗಳನ್ನು ಗುಪ್ತವಾಗಿಡುವ ಕ್ಷಮತೆ ಅವರಲ್ಲಿ ಪೂರ್ಣವಾಗಿತ್ತು. ಸೂಕ್ಷ್ಮ ವಿಷಯಗಳಲ್ಲಿಯೂ ಕುಶಲರಾಗಿದ್ದರು. ನೀತಿ ಶಾಸ್ತ್ರದಲ್ಲಿ ಹೆಚ್ಚಿನ ಪರಿಣಿತಿ ಇದ್ದು ಯಾವಾಗಲೂ ಪ್ರಿಯ ಮತ್ತು ಸತ್ಯವನ್ನೇ ಮಾತನಾಡುತ್ತಿದ್ದರು. ಇಂತಹ ಸದ್ಗುಣ ಸಂಪನ್ನ ಮಂತ್ರಿಗಳೊಂದಿಗೆ ಪುಣ್ಯಾತ್ಮನಾದ ದಶರಥ ರಾಜನು ಭೂಮಂಡಲವನ್ನು ಆಳುತ್ತಿದ್ದನು. ದಶರಥನು ಗುಪ್ತಚರರ ಮೂಲಕ ತನ್ನ ಮತ್ತು ಶತ್ರು ರಾಜ್ಯದ ಆಗು ಹೋಗುಗಳ ಮೇಲೆ ಕಣ್ಣಿಡುತ್ತಿದ್ದನು. ಧರ್ಮದಿಂದ ಪ್ರಜೆಗಳನ್ನು ಪಾಲಿಸುತ್ತಾ ಅಧರ್ಮದಿಂದ ಸದಾ ದೂರವಾಗಿದ್ದನು. 3 ಲೋಕಗಳಲ್ಲಿಯೂ ಅವನು ಪ್ರಸಿದ್ಧನಾಗಿದ್ದನು. ರಾಜನು ಸತ್ಯ ಪ್ರತಿಜ್ಞ ಹಾಗೂ ಉದಾರನಾಗಿದ್ದನು. ಪುರುಷ ಸಿಂಹ ದಶರಥ ರಾಜನು ಅಯೋಧ್ಯೆಯಲ್ಲಿ ಇದ್ದುಕೊಂಡೇ ಪೃಥ್ವಿಯನ್ನು ಆಳುತ್ತಿದ್ದನು. ರಾಜನಿಗೆ ತನ್ನಿಂದ ಬಲಶಾಲಿ ಅಥವಾ ತನಗೆ ಸಮಾನರಾದ ಶತ್ರುಗಳು ಯಾರೂ ಇರಲಿಲ್ಲ. ಎಲ್ಲ ಸಾಮಂತ ರಾಜರು ಮಿತ್ರರಾಗಿದ್ದು ದಶರಥನ ಚರಣಗಳಲ್ಲಿ ತಲೆಬಾಗುತ್ತಿದ್ದರು. ಅವನ ಪ್ರತಾಪದಿಂದ ರಾಜ್ಯದ ಎಲ್ಲ ಕಂಟಕಗಳು, ಶತ್ರುಗಳು, ಕಳ್ಳರು ನಾಶವಾಗಿ ಹೋಗಿದ್ದರು. ದೇವೇಂದ್ರನು ಸ್ವರ್ಗದಲ್ಲಿ ಇದ್ದು 3 ಲೋಕಗಳನ್ನು ಪಾಲಿಸಿದಂತೆ ದಶರಥನು ಅಯೋಧ್ಯೆಯಲ್ಲಿ ಇದ್ದುಕೊಂಡೇ ಇಡೀ ಜಗತ್ತನ್ನು ಆಳುತ್ತಿದ್ದನು. ಅವನ ಮಂತ್ರಿಗಳು ರಾಜಕೀಯ ರಹಸ್ಯವನ್ನು ಗುಪ್ತವಾಗಿಡಲು ಹಾಗೂ ರಾಜ್ಯದ ಹಿತಸಾಧನೆಯಲ್ಲಿ ತೊಡಗಿರುತ್ತಿದ್ದರು. ಅವರು ರಾಜನ ಕುರಿತು ಅನುರಾಗಿಗಳಾಗಿದ್ದು ಕಾರ್ಯಕುಶಲರೂ ಶಕ್ತಿಶಾಲಿಗಳೂ ಆಗಿದ್ದರು. ಸೂರ್ಯನು ತನ್ನ ತೇಜೋಮಯ ಕಿರಣಗಳಿಂದ ಜಗತ್ತನ್ನು ಪ್ರಕಾಶಿಸುವಂತೆಯೇ ದಶರಥ ರಾಜನು ಆ ತೇಜಸ್ವಿ ಮಂತ್ರಿಗಳಿಂದ ಸುತ್ತುವರಿದು ಬಹಳ ಶೋಭಿಸುತ್ತಿದ್ದನು. ವಾಲ್ಮೀಕಿ ವಿರಚಿತ
ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಖಂಡದಲ್ಲಿ 7ನೆಯ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್.